Hello students, welcome to the physics class. Myself Srimati Deepa Deshnur from Department of Physics, JSS RSH PU College, Vidyagiri, Dharwad. So we were dealing with the topic units and measurement. Today we shall continue the next part, that is part 6. The part 6 covers dimensions of a physical quantity. So in that we are going to study the definition of the dimensions. ಡೈಮೆನ್ಷನ್ಸ್ ಅಂದರೆ ಏನು ಅನ್ನೋದನ್ನು ಕಲಿತೀವಿ ಈ ಟಾಪಿಕ್ ಒಳಗೆ. ಅದಕ್ಕೆ ಉದಾಹರಣೆಗಳು, ದ ಎಕ್ಸಾಂಪಲ್ಸ್ ಫಾರ್ ದ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ. ದೆನ್ ಅಬೌಟ್ ಡೈಮೆನ್ಷನಲ್ ಫಾರ್ಮುಲೆ ಆ್ಯಂಡ್ ಡೈಮೆನ್ಷನಲ್ ಇಕ್ವೇಷನ್. ಡೈಮೆನ್ಷನಲ್ ಫಾರ್ಮುಲೆ ಮತ್ತು ಇಕ್ವೇಷನ್ ಸಮೀಕರಣಗಳ ಬಗ್ಗೆ ಕಲಿತೀವಿ. ಸೊ ಮೊದಲನೇದು ಡೈಮೆನ್ಷನ್ಸ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟೀಸ್. ಸೊ ನೀವು ಮೊದಲನೇ ಕ್ಲಾಸ್ ಒಳಗೆ ತಿಳ್ಕೊಂಡಂಗೆ, ಸೊ ಯು ಆರ್ ಫೆಮಿಲಿಯರ್. ಇನ್ ದ ಫಸ್ಟ್ ಕ್ಲಾಸ್ ಇಟ್ ಸೆಲ್ಫ್ ವಿ ಹ್ಯಾವ್ ಸ್ಟಡಿಡ್ ದೇರ್ ಆರ್ 7 ಬೇಸ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಅವಕ್ಕೆ ಯಾಕೆ ಬೇಸ್ ಕ್ವಾಂಟಿಟೀಸು ಅಥವಾ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಾರು? ಫಿಸಿಕಲ್ ಕ್ವಾಂಟಿಟೀಸ್ ಅಂದ್ರೆ ಏನ್ರಿ, ಅದನ್ನು ಕಲ್ತೀವಿ ನಾವು ಫಸ್ಟ್ ಕ್ಲಾಸ್ ಒಳಗೆ. ವಿ ಹ್ಯಾವ್ ಸ್ಟಡಿಡ್ ವಾಟ್ ಈಸ್ ಅ ಫಿಸಿಕಲ್ ಕ್ವಾಂಟಿಟಿ. The quantity which is measurable, which can be measurable, is called as physical quantity. ಆ ಫಿಸಿಕಲ್ ಕ್ವಾಂಟಿಟಿಗಳು ಬಹಳಷ್ಟಿದಾವು. ಅದರೊಳಗೆ ಯಾವ ಇಂಡಿಪೆಂಡೆಂಟ್ ಅದಾವು, ಸ್ವತಂತ್ರ ಅದಾವು, ಅವನ್ನ ನಾವು ಏನಂತ ಕರಿತೀವಿ? ಬೇಸ್ ಕ್ವಾಂಟಿಟೀಸ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಸೊ ಯು ನೋ ದೇರ್ ಆರ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್. ವೈ ದೇ ಆರ್ ಕಾಲ್ಡ್ ಆಸ್ ಫಂಡಮೆಂಟಲ್ ಆರ್ ಬೇಸ್ ಕ್ವಾಂಟಿಟೀಸ್? ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ಇನ್ನು ಉಳಿದಂಥ ಫಿಸಿಕಲ್ ಕ್ವಾಂಟಿಟೀಸನ್ನು ಈ 7 ಬೇಸ್ ಫಿಸಿಕಲ್ ಕ್ವಾಂಟಿಟೀಸನ್ನು ಉಪಯೋಗ ಮಾಡ್ಕೊಂಡು ಬರಿತೀವಿ. ಆರ್ ಇನ್ ಅದರ್ ವೇ ವಿ ಕ್ಯಾನ್ ಸೇ all other physical quantities can be expressed in terms of combination of these fundamental quantities. ಈ 7 ಬೇಸ್ ಕ್ವಾಂಟಿಟೀಸನ್ನು ಕಂಬೈನ್ ಮಾಡಿ ಬೇರೆ ಫಿಸಿಕಲ್ ಕ್ವಾಂಟಿಟೀಸನ್ನು ನಾವು ಹೇಳಬಹುದು ಅಥವಾ ಬರಿಬಹುದು. ಸೊ ಈ 7 ಬೇಸ್ ಕ್ವಾಂಟಿಟೀಸನ್ನು ನಾವು 7 ಡೈಮೆನ್ಷನ್ಸ್ ಆಫ್ ದ ಫಿಸಿಕಲ್ ವರ್ಲ್ಡ್ ಅಂತ ಕರಿತೀವಿ. ಇವು ಒಂಥರ ಪಿಲ್ಲರ್ಸ್ ಇದ್ದಂಗೆ, ಬೇಸ್ಮೆಂಟ್ ಇದ್ದಂಗೆ ಫಿಸಿಕಲ್ ವರ್ಲ್ಡಿಗೆ. ಅದಕ್ಕೆ ಈ 7 ಫಿಸಿಕಲ್ ಕ್ವಾಂಟಿಟೀಸನ್ನು, ಫಂಡಮೆಂಟಲ್ ಕ್ವಾಂಟಿಟೀಸನ್ನು ನಾವು 7 ಡೈಮೆನ್ಷನ್ಸ್ ಆಫ್ ದ ಫಿಸಿಕಲ್ ವರ್ಲ್ಡ್ ಅಂತ ಕರಿತೀವಿ. ಸೊ ಆ ಡೈಮೆನ್ಷನ್ಸನ್ನು ನಾವು ಸ್ಕ್ವೇರ್ ಬ್ರ್ಯಾಕೆಟಿಂದ ಡಿನೋಟ್ ಮಾಡ್ತೀವಿ. ವಿ ಡಿನೋಟ್ ದೀಸ್ dimensions, 7 dimensions, with a square bracket. So which are those 7 physical quantities? Length, mass, time, temperature, electric current, luminous intensity and amount of substance. ಸೊ ಇವಕ್ಕೆ ಒಂದು ಸಿಂಬಾಲ್ ಅಂತ ಬರೀಬೇಕಲ್ಲ ಈ 7 ಬೇಸ್ ಕ್ವಾಂಟಿಟೀಸ್ಗೆ, 7 ಡೈಮೆನ್ಷನ್ಸ್ಗೆ. ಲೆಂಗ್ತ್ದ ಡೈಮೆನ್ಷನ್ ಏನಂತ ಬರಿತೀವಿ? ಕ್ಯಾಪಿಟಲ್ ಎಲ್ ಅಂತ ಬರಿತೀವಿ. ಬರೀ ಕ್ಯಾಪಿಟಲ್ ಎಲ್ ಅಂತ ಬರೆದ್ರೆ ಆ ಲೆಂಗ್ತ್ ಅನ್ನೋದಕ್ಕೆ ಸಿಂಬಾಲ್ ಆಗ್ತದೆ. ಡೈಮೆನ್ಷನ್ ಯಾವಾಗ ಆಗ್ತೈತಿ? ಅದನ್ನು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಬರೆದ್ರೆ ಡೈಮೆನ್ಷನ್ ಆಗ್ತೈತಿ. ಸೊ ಎಲ್ ಅನ್ನು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಬರೆದ್ರೆ ಇಟ್ ಈಸ್ ಅ ಡೈಮೆನ್ಷನ್ ಫಾರ್ ಲೆಂಗ್ತ್. ದೆನ್ ಡೈಮೆನ್ಷನ್ ಫಾರ್ ಮಾಸ್ is capital M written in a square bracket. Similarly, the dimension for time is capital T in a square bracket. Time for temperature, it's not T, it's K. Time is capital T. For temperature, we write capital K in a square bracket. For electric current, capital A. For luminous intensity, CD. For amount of substance, mole. So all these are written in a square bracket. Then only these becomes dimensions. So all physical quantities can be expressed in terms of these 7 dimensions. How they are represented, we'll see in the few seconds. Okay. Now what is a dimension? You can say dimensions of a physical quantity are the powers to which the base quantities are raised to represent the given physical quantity.
ಅಂದ್ರೆ ಸಪೋಸ್ ಒಂದು ವೆಲಾಸಿಟಿ ಇಸ್ ಅ ಫಿಸಿಕಲ್ ಕ್ವಾಂಟಿಟಿ, ಆಬ್ವಿಯಸ್ಲಿ ಇಟ್ ಇಸ್ ಅ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಡಿಪೆಂಡೆಂಟ್. ಈ 7 ಫಿಸಿಕಲ್ ಕ್ವಾಂಟಿಟಿ ಒಳಗೆ ಯಾವುದರ ಮೇಲೆ ಅದು ಡಿಪೆಂಡ್ ಇರ್ತದೆ. ಸೊ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಐತಿ ಅಂದರೆ ವೆಲಾಸಿಟಿ ಒಳಗೆ ಲೆಂಗ್ತ್ ಎಷ್ಟು ಸತೆ ಬಂದೈತಿ, ಮಾಸ್ ಎಷ್ಟು ಸತೆ ಬಂದೈತಿ, ಟೈಮ್ ಬಂದೈತೋ, ಟೆಂಪ್ರೇಚರ್ ಬಂದದನೋ, ಬಂದ್ರೆ ಎಷ್ಟು ಸತೆ ಬಂದದ. ಹಂಗೆ ದ ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಆರ್ ಪವರ್ಸ್ to which the base quantities are raised to represent that quantity. ಅಂದ್ರೆ ಲೆಂಗ್ತ್ 2 ಸತೆ ಬಂದಿತ್ತು ಅಂದ್ರೆ L ಸ್ಕ್ವೇರ್ ವೆಲಾಸಿಟಿ ಒಳಗೆ, ಲೆಂಗ್ತ್ 5 ಸತೆ ಬಂದಿತ್ತು ಅಂದ್ರೆ L raised to 5, ಟೈಮ್ 1 ಸತೆ ಬಂದಿತ್ತು ಅಂದ್ರೆ T raised to 1. ಹಿಂಗೆ ಪವರ್ಸ್ to which the base quantities are raised to represent that physical quantity is called as dimension of that physical quantity. So mechanics ಒಳಗೆ ಯೂಶ್ವಲಿ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸನ್ನು ಈ 7 ಡೈಮೆನ್ಷನ್ಸನ್ನು ಉಪಯೋಗ ಮಾಡಿಕೊಂಡು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆದರೆ ಮೆಕ್ಯಾನಿಕ್ಸ್ ಒಳಗೆ ಸ್ಪೆಷಲಿ ಇವು 3 ಅತಿ ಹೆಚ್ಚಾಗಿ ಬಳಸುವಂಥವು ಅಂದ್ರೆ ಲೆಂಗ್ತ್, ಮಾಸ್ ಆ್ಯಂಡ್ ಟೈಮ್. ಇನ್ ಮೆಕ್ಯಾನಿಕ್ಸ್ ಆಲ್ ದ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ರಿಟನ್ ಇನ್ ಟರ್ಮ್ಸ್ ಆಫ್ ದ ಡೈಮೆನ್ಷನ್ಸ್ ಲೆಂಗ್ತ್, ಮಾಸ್ ಆ್ಯಂಡ್ ಟೈಮ್, LMT. ಅಂದ್ರೆ ಉಳಿದವು ಬರೋಂಗಿಲ್ಲ ಅಂತಲ್ಲ, ಮೆಕ್ಯಾನಿಕ್ಸ್ ಒಳಗೆ ಹೆಚ್ಚಾಗಿ ಇರುವಂಥ ಫಿಸಿಕಲ್ ಕ್ವಾಂಟಿಟೀಸ್ ಅಷ್ಟು ಲೆಂಗ್ತ್, ಮಾಸ್, ಟೈಮ್ ಇನ್ ಟರ್ಮ್ಸ್ ಒಳಗೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದ ಏರಿಯಾ ಆಫ್ ಅನ್ ಆಬ್ಜೆಕ್ಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಏರಿಯಾ. ಹೆಂಗೆ ಬರೀತಿ? ಲೆಂಗ್ತ್ ಇಂಟು ಬ್ರೆಡ್ತ್. ಈಗ ಒಂದು ಆಯತಾಕಾರದ ಇಸ್ ಅ ರೆಕ್ಟ್ಯಾಂಗಲ್, L ಇಂಟು B ಬರಿತೀವಿ, ಹೌದಾ? L ಇಂಟು B ಅಂದ್ರೆ L ಅಂದ್ರೆ ಅದು ಲೆಂಗ್ತನ, ಬ್ರೆಡ್ತ್ ಅಂದ್ರೆ ಅದು ಲೆಂಗ್ತನ, ಹೌದಿಲ್ರಿ? ಇಟ್ ಇಸ್ ಆಲ್ಸೋ ಅ ಲೆಂಗ್ತ್. ಸೊ ಲೆಂಗ್ತ್ ಒಳಗೆ 7 ಡೈಮೆನ್ಷನ್ ಒಳಗೆ ಯಾವ್ದು ಅದ ರೀ? L ಅದ. ಬ್ರೆಡ್ತ್ ಅಂದ್ರೆ ಅದು ಲೆಂಗ್ತನ, ಸೊ ಇಟ್ ಈಸ್ ಆಲ್ಸೋ ಅ ಡೈಮೆನ್ಷನ್ L. ಸೊ ಏರಿಯಾ ಒಳಗೆ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಯಾವ್ಯಾವ ಇದ್ದಾವ್ರಿ? ಲೆಂಗ್ತ್ ಮತ್ತು ಲೆಂಗ್ತ್ 2 ಸತೆ ಬಂದದ, ಸೊ ಇಟ್ ಈಸ್ L raised to 2. ಏರಿಯಾ ಒಳಗೆ ಮಾಸ್ ಅದ ಏನ್ರಿ? ಇಸ್ ದೇರ್ ಎನಿ ಮಾಸ್ ಇನ್ ದ calculation of area? No. Can we use time to calculate the area? No. So to express the area we need the help of a fundamental quantity L. There is no mass or time in the area, so you can write area is independent of mass and time. So you can say it is said to possess 0 dimension in mass. Area 0 dimension in mass and 0 dimension in time and 2 dimensions in length. Area ಒಳಗೆ ಮಾಸದ್ದು 0 ಡೈಮೆನ್ಷನ್ ಅದ, ಟೈಮದ್ದು 0 ಡೈಮೆನ್ಷನ್ ಅದ, ಆಮೇಲೆ ಲೆಂಗ್ತದ್ದು 2 ಡೈಮೆನ್ಷನ್ಸ್ ಇದಾವೆ. ಲೆಂಗ್ತನ್ನು 2 ಸತಿ ಯೂಸ್ ಮಾಡೀವಿ ಅನ್ನೋದಕ್ಕೆ ಪವರ್ ಟರ್ಮ್ ಇಲ್ಲದ ನೋಡ್ರಿ. Base quantities are raised to represent that quantity. Do one example. Next, dimension formula and dimensional equation. Dimensional formula ಮತ್ತು dimensional equation ಅಂದ್ರೆ ಏನು ಅಂತ ನೋಡೋಣ. The expression which shows how and which of the base quantities represent the dimensions of a physical quantity is called dimensional formula. ಏರಿಯಾಕ್ಕೆ ಹೆಂಗೆ ಬರಿತೀವ್ರಿ? ಆಗಲೇ ನೋಡಿದ ಎಕ್ಸಾಂಪಲ್ ಒಳಗೆ ಏರಿಯಾಕ್ಕೆ m raised to 0, L raised to 2, T raised to 0. ಅಂದ್ರೆ ಈ ಏರಿಯಾನ ರಿಪ್ರೆಸೆಂಟ್ ಮಾಡಲಿಕ್ಕೆ ಯಾವ್ಯಾವ ಡೈಮೆನ್ಷನ್ಸ್ ಇದ್ದಾವು? ಮಾಸ್, ಲೆಂಗ್ತ್, ಟೈಮ್. ಮಾಸ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತೈತಿ? raised to 0 ಅಂದ್ರೆ ಮಾಸದ್ದು ಡೈಮೆನ್ಷನ್ಸ್ ಇಲ್ಲ ಏರಿಯಾ ಒಳಗೆ. ಲೆಂಗ್ತು 2 ಸತೆ ರಿಪ್ರೆಸೆಂಟ್ ಮಾಡ್ತೈತಿ, ಟೈಮು 0 ಸತೆ ಅಂದರೆ ಟೈಮು ಇಲ್ಲ. ಸೊ ಈ ಥರ ಯಾವ್ಯಾವ ಡೈಮೆನ್ಷನ್ಸು ಹೆಂಗೆ ರಿಪ್ರೆಸೆಂಟ್ ಮಾಡ್ತಾವು, ವಿಚ್ ಆ್ಯಂಡ್ ಹೌ, ಯಾವ್ಯಾವ ಬೇಸ್ ಕ್ವಾಂಟಿಟೀಸು ಹೆಂಗೆ ಈ ಫಿಸಿಕಲ್ ಕ್ವಾಂಟಿಟಿನ ರಿಪ್ರೆಸೆಂಟ್ ಮಾಡ್ತಾವು ಅನ್ನೋದನ್ನು ನಾವೇನು ತೋರಿಸ್ತೇವಲ್ಲ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ, ಅದನ್ನು ಡೈಮೆನ್ಷನ್ಸ್ ಆಫ್ ಅ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಹಂಗಿದ್ರೆ ವಾಲ್ಯೂಮ್ಗೆ ಏನಾತ್ರಿ? ಡೈಮೆನ್ಷನಲ್ ಫಾರ್ಮುಲಾ ವಾಲ್ಯೂಮ್ಗೆ ಏನಾಯ್ತು? ವಾಲ್ಯೂಮ್ ಅಂದ್ರೆ ಏನು ರೀ? ಒಂದು ಕ್ಯೂಬ್ ಇರ್ತದೆ. ಕ್ಯೂಬದ್ದು ವಾಲ್ಯೂಮ್ ಹೆಂಗೆ ಬರೀತೀರಿ?
L, B, H, length, breadth and height. ಸೊ ಇವನ್ ಮೂರೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ ವಾಲ್ಯೂಮ್ ಸಿಗ್ತೈತಿ. ಲೆಂತ್ ಅಂದ್ರೆ ಏನು? ಕ್ಯಾಪಿಟಲ್ ಎಲ್ ಅನ್ನ. ಬ್ರೆಡ್ತ್ ಅಂದ್ರೆ ಇದು ಬೇಸ್ ಕ್ವಾಂಟಿಟಿ ಎಲ್. ಹೈಟ್ ಅಂದ್ರೆ ಅದು ಎಲ್ ಅನ್ನ ಬರ್ತದೆ. ಅಂದ್ರೆ ಬೇಸ್ ಕ್ವಾಂಟಿಟಿ ಎಲ್, ದ ಡೈಮೆನ್ಷನ್ ಎಲ್ is appearing 3 times in volume. 3 times in volume. So there is no dimensions of mass, there is no dimensions of time. So ಹಿಂಗಾಗಿ ಏನು ಬರಿಬೋದು? m raised to 0, l raised to 3, t raised to 0. So volume is represented by 3 times of length, 0 times of mass and 0 times of time physical quantity. So you can represent in a square bracket m raised to 0, l raised to 3 and t raised to 0. So this is the dimensional formula for the volume. Now the equation obtained by equating the symbol of a physical quantity with its dimensional formula. Dimensional formula ಅಂದ್ರೆ ಗೊತ್ತಾಯ್ತು ನಿಮಗೆ. ಇಲ್ಲೇ ಕಲ್ತೀವಿ ಏನದು ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಯಾವ್ಯಾವ ಬೇಸ್ ಕ್ವಾಂಟಿಟೀಸು ಯಾವ ಥರ ರಿಪ್ರೆಸೆಂಟ್ ಆಗ್ತಾವು ಒಂದು ಫಿಸಿಕಲ್ ಕ್ವಾಂಟಿಟಿನ ರಿಪ್ರೆಸೆಂಟ್ ಮಾಡಲಿಕ್ಕೆ, ಯಾವ್ಯಾವ ಫಿಸಿಕಲ್ ಕ್ವಾಂಟಿಟೀಸು ಯಾವ ಪವರಿಗೆ ರೇಸ್ ಆಗಿದ್ದಾವು ಅನ್ನೋದನ್ನ ಏನು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಬರಿತೀವಿ ಅದನ್ನು ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಸೊ ಒಂದು ಕಡೆ ಡೈಮೆನ್ಷನಲ್ ಫಾರ್ಮುಲಾ ಬರೆಯೋದು, ಅದರ ಈಕ್ವಲ್ ಟು ಸೈಡ್ ಇನ್ನೊಂದು ಕಡೆ ಆ ಯಾವ ಫಿಸಿಕಲ್ ಕ್ವಾಂಟಿಟಿ ಇರ್ತೈತಲ್ಲ ಅದ್ರ ಸಿಂಬಾಲ್ ಬರೋದು ಏನು ಸಿಗ್ತೈತಲ್ಲ ನಮಗೆ, ಇದಕ್ಕೆ ನಾವು ಡೈಮೆನ್ಷನಲ್ ಇಕ್ವೇಷನ್ ಅಂತ ಕರಿತೀವಿ. ಸೊ ಇಕ್ವೇಷನ್ ಫಾರ್ ಏರಿಯಾ, ಡೈಮೆನ್ಷನಲ್ ಇಕ್ವೇಷನ್ ಬರೀ ಅಂತಂದ್ರೆ ಡೈಮೆನ್ಷನಲ್ ಇಕ್ವೇಷನ್ ಫಾರ್ ಏರಿಯಾ. On one side you have to write the symbol for area, on the other side you have to write the dimensional formula for area. Then it becomes the dimensional equation for area. Now, how to write the dimensional equation for density? Density symbol enri rho. Adana square bracket ಒಳಗೆ one side ಬರಿಬೇಕು. On the other side you have to write the dimensional formula for density. So how to write dimensional formula for density? How you express the density? Density is mass upon volume. So what is the base quantities in the physical quantity mass? M divided by, in a volume it is m raised to 0, l raised to 3, t raised to 0. It is m raised to 1. So when you combine together, l raised to 3 is there. When you take it on the numerator, it becomes m raised to 1, l raised to minus 3, t raised to 0. So this is the dimensional formula for density. So you have to equate the symbol of the density with its dimensional formula. Then it becomes dimensional equation for the density. Now we'll see few terms here. The physical quantities which possess dimensions but do not have a fixed value are called dimensional variables. ಅಂದ್ರೆ ಅವಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಬರೀಬಹುದು, ಆದ್ರೆ ಅವರ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ವೆಲಾಸಿಟಿ is having a dimensional formula. ವೆಲಾಸಿಟಿ ಹೆಂಗೆ ಬರಿತೀವ್ರಿ? v is equal to x by t. ಡಿಸ್ಟೆನ್ಸ್ ಅಪಾನ್ ಟೈಮ್. ಈಗ ಡಿಸ್ಟೆನ್ಸ್ ಅಂದ್ರೆ ಏನಂತ ಬರಿಬೋದ್ರಿ? ಬೇಸ್ ಕ್ವಾಂಟಿಟಿ ಎಲ್. ಟೈಮ್ ಅಂದ್ರೆ ಬೇಸ್ ಕ್ವಾಂಟಿಟಿ ಟಿ. ಅಂದ್ರೆ ವೆಲಾಸಿಟಿದು ಡೈಮೆನ್ಷನಲ್ ಫಾರ್ಮುಲಾ ಎಲ್ t raised to minus 1. So this is the dimensional formula. Velocity dimensional formula ada. ಆದ್ರೆ ವೆಲಾಸಿಟಿಗೆ ಒಂದು ಫಿಕ್ಸ್ ವ್ಯಾಲ್ಯೂ ಅದ ಏನ್ರಿ? ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಅದ. ಇಡೀ ವಿಶ್ವದ ತುಂಬ ಯಾವುದೇ ವಸ್ತುವಿನ ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಅದ. ಅದಕ್ಕಿಂತ ಜಾಸ್ತಿನೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ ಅಂಥೇಳಿ ಏನಾರ ಫಿಕ್ಸ್ಡ್ ವ್ಯಾಲ್ಯೂ ಅದ ಏನು? ಇಲ್ಲ. ಇಟ್ ಈಸ್ ಅ ವೇರಿಯಬಲ್. ಇನ್ ದ ಸಿಮಿಲರ್ ವೇ ಎಕ್ಸೆಲರೇಷನ್ಗೂ ಡೈಮೆನ್ಷನಲ್ ಫಾರ್ಮುಲಾ ಐತಿ, ಆದರೆ ಎಕ್ಸೆಲರೇಷನ್ಗೆ ವ್ಯಾಲ್ಯೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಫಿಕ್ಸ್ ಇಲ್ಲ. ವರ್ಕ್, ಪವರ್, ಫೋರ್ಸ್, ಸೊ ದೀಸ್ ಆರ್
few examples for dimensional variables. It means they are having dimensional formula but not having any fixed value. So those are called as dimensional variables. Now, there are few physical quantities which have dimensions, means which have dimensional formula and their value is constant. Such physical quantities are called as dimensional constants. Universal gravitational constant, capital G. ನೀವು ಕ್ಯಾಪಿಟಲ್ ಜಿ ಗ್ರಾವಿಟೇಷನ್ ಒಳಗೆ ಕಲ್ತಿರಿ. ಕ್ಯಾಪಿಟಲ್ ಜಿ ಗೆ ಡೈಮೆನ್ಷನಲ್ ಫಾರ್ಮುಲಾ ಐತಿ, ಅದರದ್ದು ವ್ಯಾಲ್ಯೂ ಫಿಕ್ಸ್ ಐತಿ, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಅದನ್ನು ನೀವು ಯೂನಿವರ್ಸದ ಯಾವ ಪ್ಲೇಸಿಗೆ ಹೋದ್ರು, ಚಂದ್ರನ ಮೇಲೆ ಹೋದ್ರು, ಸೂರ್ಯನ ಮೇಲೆ ಹೋದ್ರು, ಬೇರೆ ಯಾವ ಪ್ಲಾನೆಟ್ ಮೇಲೆ ಹೋದ್ರು ಅದ್ರ ವ್ಯಾಲ್ಯೂ ಫಿಕ್ಸ್ ಇರ್ತೈತಿ. ಆಮೇಲೆ ಪ್ಲಾಂಕ್ಸ್ ಕಾನ್ಸ್ಟಂಟ್, ಎಚ್ ವ್ಯಾಲ್ಯೂ. ಸೊ ಇಂಥವು ಫಿಸಿಕಲ್ ಕ್ವಾಂಟಿಟೀಸ್ ಏನದಾವು ಅವಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಇರ್ತಾವೆ, ಆದರೆ ಅವ್ರ ವ್ಯಾಲ್ಯೂ ಫಿಕ್ಸ್ ಇರ್ತಾವೆ, ಚೇಂಜ್ ಆಗೋದಿಲ್ಲ. ನೀವು ಜಗತ್ತಿನ ಯಾವುದೇ ಭಾಗದೊಳಗೆ ಹೋದರೂ ಆ ವ್ಯಾಲ್ಯೂ ಅಷ್ಟಂತ ಯೂಸ್ ಮಾಡುತ್ತೀವಿ ನಾವು. ಅದನ್ನು ಡೈಮೆನ್ಷನಲ್ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ term that we are going to study is, there are few physical quantities which do not possess dimensions. They are called dimensionless quantities. ಯಾವಕ್ಕೆ ಡೈಮೆನ್ಷನ್ಸ್ ಇವುದೇ ಇಲ್ಲ ಅವಕ್ಕೆ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಸ್ಟ್ರೇನ್, ಆ್ಯಂಗಲ್, ರಿಫ್ರಾಕ್ಟಿವ್ ಇಂಡೆಕ್ಸ್. ಸ್ಟ್ರೇನ್ ಅನ್ನೋದು ಫಸ್ಟ್ ಇಯರ್ ಒಳಗೆ ನೀವು ನೆಕ್ಸ್ಟ್ ಟಾಪಿಕ್ಸ್ ಒಳಗೆ ಕಲಿತೀರಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನೋದನ್ನು ನೀವು ಸೆಕೆಂಡ್ ಇಯರ್ ಒಳಗೆ ಕಲಿತೀರಿ. ನಿಮಗೆ ಗೊತ್ತಿರುವಂಥದ್ದು ಅಂತಂದ್ರೆ ಆ್ಯಂಗಲ್. ಆ್ಯಂಗಲನ್ನು ನೀವು ಹೆಂಗೆ ಮೆಷರ್ ಮಾಡ್ತೀರಿ? ಈಗ ಒಂದು ಸರ್ಕಲ್ ಅದ. ಸೊ ದಿಸ್ ಇಸ್ ದ ರೇಡಿಯಸ್ ಫ್ರಮ್ ದ ಸೆಂಟರ್. ಸೊ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮೂವ್ ಆದಾಗ ದಿಸ್ ಇಸ್ ದ ಆರ್ಕ್ ಕವರ್ಡ್. ಈ ಸೆಕೆಂಡ್ ಪಾಯಿಂಟಿಗೂ ನಾವು ರೇಡಿಯಸ್ ಕೂಡಿಸ್ತೀವಿ. ಇಲ್ಲೇನು ಸಬ್ಟೆಂಡ್ ಆಗಿರ್ತೈತಲ್ಲ ಆ್ಯಂಗಲ್, ಇದನ್ನು ಹೆಂಗೆ ಮೆಷರ್ ಮಾಡ್ತೀವಿ ಆ್ಯಂಗಲ್ ಅಂತಂದ್ರೆ ಆರ್ಕ್ ಅಪಾನ್ ರೇಡಿಯಸ್. ಈ ಡಿಸ್ಟೆನ್ಸ್ ಕವರ್ ಆಗಿದ್ದು ಡಿವೈಡೆಡ್ ಬೈ ರೇಡಿಯಸ್, ಇವೆರಡೂ ಡಿವೈಡ್ ಮಾಡಿದಾಗ ಅವು ಎರಡಕ್ಕರ ನಡುಕೇನು ಆ್ಯಂಗಲ್ ಕವರ್ ಆಗಿರ್ತೈತಲ್ಲ ಅದ್ರ ವ್ಯಾಲ್ಯೂ ಸಿಗ್ತೈತಿ. ಸೊ ಆರ್ಕ್ ಅಪಾನ್ ರೇಡಿಯಸ್ ಗಿವ್ಸ್ ಯು ಆ್ಯಂಗಲ್. ಆರ್ಕ್ ಹೆಂಗೆ ಮೆಷರ್ ಮಾಡ್ತೀರಿ? ಡಿಸ್ಟೆನ್ಸನ್ನ ಇದು, ಇಟ್ ಈಸ್ ಅ ಪಾರ್ಟ್ ಆಫ್ ಅ ಸರ್ಕಂಫರೆನ್ಸ್. ಪರಿಧಿಯ ಒಂದು ಭಾಗ ಅದು. ಸೊ ಪರಿಧಿ ಅಂದ್ರೆ ಲೆಂಗ್ತ್ ಇದ್ದಂಗೆ ಅನ್ನೋದು. ಸೊ ಆರ್ಕ್ ಮೀನ್ಸ್ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಅ ಬೇಸ್ ಕ್ವಾಂಟಿಟಿ ಎಲ್. ರೇಡಿಯಸ್ ಇಸ್ ಆಲ್ಸೋ ಅ ಬೇಸ್ ಕ್ವಾಂಟಿಟಿ ಎಲ್. ಸೊ ಮ್ಯಾಲ ಕೆಳಗೆ ನ್ಯೂಮರೇಟರ್ ಡಿನಾಮಿನೇಟರ್ ಒಳಗೆ ಸೇಮ ವ್ಯಾಲ್ಯೂ ಇತ್ತು ಅಂದ್ರೆ ಎರಡೂ ಕ್ಯಾನ್ಸಲ್ ಆಗ್ತೈತಿ. ಬಟ್ ಕ್ಯಾನ್ಸಲ್ ಮಾಡಬಾರ್ದು ನೀವು ಹಂಗೆ. ಇಟ್ ಇಸ್ ಅಂಡರ್ಸ್ಟುಡ್, ಓಕೆ. ಸೊ ಎಲ್ಲದಂತೂ ಡೈಮೆನ್ಷನ್ಸ್ ಉಳಿಯಂಗಿಲ್ಲ. ಸೊ ಆರ್ಕ್ ಮತ್ತು ರೇಡಿಯಸ್ ಒಳಗೆ ಮಾಸದ ಡೈಮೆನ್ಷನ್ಸು, ಟೈಮದ ಡೈಮೆನ್ಷನ್ಸ್ ಏನಾರು ಇದ್ದಾವೇನೂ ಇಲ್ಲ. ಸೊ ಆರ್ಕ್ ಈಸ್ ಓನ್ಲಿ ಮೆಷರ್ಡ್ ಬೈ ದ ಡೈಮೆನ್ಷನ್ ಎಲ್. ಮಾಸದ ಉಪಯೋಗದಿಂದ ಮೆಜರ್ ಮಾಡೋದಿಲ್ಲ ಅಥವಾ ಟೈಮ್ ಯೂಸ್ ಮಾಡಿಕೊಂಡು ಆರ್ಕ್ ಮೆಜರ್ ಮಾಡೋದಿಲ್ಲ. ಸೊ ಈ ಆರ್ಕ್ ಒಳಗೆ there is no dimension of mass and time. In a similar way, in radius also, only L is there, dimension L. There is no dimensions of mass and time. So when they get cancelled, finally what remains? M raised to 0, L raised to 0, T raised to 0. It means angle possesses 0 dimensions in mass, 0 dimension in length and 0 dimension in time. So there is no base quantity to represent the angle. That is what it is called as dimensionless physical quantity, dimensionless quantities which do not have any dimensions. Now we'll study how to get dimensional formula. ಈ dimensional formula ಹೆಂಗೆ ಬರಿಬಹುದು, ಹೆಂಗೆ ಇವಕ್ರ ವ್ಯಾಲ್ಯೂವನ್ನು ಕಂಡು ಹಿಡಿಬಹುದು ಅನ್ನೋದನ್ನು ನೋಡೋಣ ಒಂದು 10 ಎಕ್ಸಾಂಪಲ್ಸ್ಗಳಿಂದ. The first one is velocity. Now how you write velocity equation? It is displacement upon time. Velocity is displacement upon time. Displacement is nothing but a distance covered, length. So displacement can be represented by a base quantity L, dimension L.
time is represented by dimension t. So in this equation, is there a value of mass? No. ಸೊ ಮಾಸ್ ಅನ್ನೋದು ಈ ಇಕ್ವೇಷನ್ ಒಳಗೆ ಎಲ್ಲೂ ಅಪಿಯರ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾವು ಮಾಸ್ ಅಂತ ಎಲ್ಲೂ ಬರೆದಿಲ್ಲ. ಇವೆರಡೂ ನೀವು ಸಿಂಪ್ಲಿಫೈ ಮಾಡಿದಾಗ ಮಾಸದ್ದು ಡೈಮೆನ್ಷನ್ 0 ಬರ್ತೈತಿ, ಎಲ್ಲದ್ದು 1 ಬರ್ತೈತಿ. ಟಿ ನೀವು ಮ್ಯಾಲೆ ತೊಗೊಂಡ್ರಿ ಅಂದರೆ t⁻⁻1 ಬರ್ತೈತಿ. ಸೊ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವೆಲಾಸಿಟಿ ಈಸ್ m⁻0 l⁻1 t⁻⁻1. ಈಗ ಅದೇ ಥರ ಮತ್ತು ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಫೋರ್ಸದ ಡೈಮೆನ್ಷನಲ್ ಫಾರ್ಮುಲಾ ಹೆಂಗೆ ಬರ್ತೈತಿ ಅಂತ ನೋಡೋಣ. ಫ್ರಮ್ ನ್ಯೂಟನ್ಸ್ ಸೆಕೆಂಡ್ ಲಾ, ಫೋರ್ಸ್ = m × a ಬರಿಬೋದು, ಮಾಸ್ ಇಂಟು ಎಕ್ಸಲರೇಷನ್. ಮಾಸ್ ಇಂಟು ಎಕ್ಸಲರೇಷನ್. ಎಕ್ಸಲರೇಷನನ್ನು ಮತ್ತೆ ಯಾವ ಥರ ಬರಿಬೋದು ನಾವು? ವೆಲಾಸಿಟಿ ಅಪಾನ್ ಟೈಮ್. ಎಕ್ಸಲರೇಷನ್ನ ವೆಲಾಸಿಟಿ ಅಪಾನ್ ಟೈಮ್ ಬರಿಬಹುದು. ಮಾಸ್ ಹಂಗೆ ಇಟ್ಟೇವಿ. ಇದನ್ನು ಈ ಕಡೆದು ಮೊದಲು ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀವಿ. ವೆಲಾಸಿಟಿ ಅಗೇನ್ ಕ್ಯಾನ್ ಬಿ ರಿಟನ್ ಆಸ್ ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್. ವೆಲಾಸಿಟಿನ ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್ ಅಂತ ಬರ್ದೀವಿ. ಈ ಟೈಮ್ ಇಲ್ಲಿ ಆಸ್ ಇಟ್ ಈಸ್ ಅದ. ಸೊ ಡಿಸ್ಪ್ಲೇಸ್ಮೆಂಟ್ ಫೈನಲ್ ಆಗಿ ಇಕ್ವೇಷನ್ ಏನತ್ರಿ? ಮಾಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಈ ಟೈಮ್ ಇಲ್ಲಿ ಬಂತು ಅಂದ್ರೆ ಟೈಮ್ ಸ್ಕ್ವೇರ್. ಮಾಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್ ಸ್ಕ್ವೇರ್. ಸೊ ಮಾಸ್ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಏನು ಬರಿಬೋದು ರೀ? ಕ್ಯಾಪಿಟಲ್ ಎಮ್. ಮಾಸದ ಡೈಮೆನ್ಷನ್ ಏನು ರೀ? ಕ್ಯಾಪಿಟಲ್ ಎಮ್. ಡಿಸ್ಪ್ಲೇಸ್ಮೆಂಟದ ಡೈಮೆನ್ಷನ್ ಕ್ಯಾಪಿಟಲ್ ಎಲ್. ಟೈಮದ ಡೈಮೆನ್ಷನ್ ಕ್ಯಾಪಿಟಲ್ ಟಿ. ಬಟ್ ಟೈಮ್ ಸ್ಕ್ವೇರ್ ಅದ ಅಂದ್ರೆ ಟೈಮ್ ಅನ್ನುವಂಥ ಡೈಮೆನ್ಷನ್ನು 2 ಸತಿ ಅಪಿಯರ್ ಆಗಕತ್ತೈತಿ ಈ ಇಕ್ವೇಷನ್ ಒಳಗೆ. ಟಿ ಸ್ಕ್ವೇರ್. ನೀವು ಟಿ ಇದನ್ನು ಮ್ಯಾಲೆ ತೊಗೊಂಡ್ರಿ ಅಂದ್ರೆ m⁻1. ಎಮ್ಮದ್ದು ಒಂದು ಡೈಮೆನ್ಷನ್ ಅದ, l⁻1 ಆ್ಯಂಡ್ t⁻⁻2. So the dimensional formula for force is m⁻1, l⁻1 and t⁻⁻2. Next example is work done. So the expression for work done is force into displacement. W = F × D equation ಆಯ್ತದ. ವರ್ಕ್ = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಈಗ ಫೋರ್ಸಕ್ಕಂತೂ ನೀವು ಕಲ್ತಾ ಬಿಟ್ಟಿರಿ. ವರ್ಕ್ ಡನ್ = ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ಪ್ರೀವಿಯಸ್ ಪೇಜಿಂದ ಫೋರ್ಸಿಗೆ ಏನು ಡೈಮೆನ್ಷನ್ ಅದ ರೀ? m⁻1 l⁻1 t⁻⁻2. m⁻1 l⁻1 t⁻⁻2. ಇದು ಫೋರ್ಸ್ ಡೈಮೆನ್ಷನ್ ಆಯ್ತು. ಈಗ ಪ್ರೀವಿಯಸ್ ಒಳಗೆ ನಾವು ಬಿಡಿಸೀವಿ ಅಂತ ಬಿಡಿಸ್ಲಿಕ್ಕೆ ಹೋಗಂಗಿಲ್ಲ. ಒಂದು ವೇಳೆ ಇದು ನಿಮಗೆ ಹೊಸದಾಗಿ ಎಕ್ಸಾಂಪಲ್ ಕೊಟ್ಟರು ಅಂದ್ರೆ ಮುಂಚೆ ಫೋರ್ಸದ್ದು ಬಿಡಿಸ್ಕೋಬೇಕು ಈ ಸೈಡ್, ಆಮೇಲೆ ಅದ್ರ ಜೊತೆ ಡಿಸ್ಪ್ಲೇಸ್ಮೆಂಟದ ಡೈಮೆನ್ಷನ್ ಮಲ್ಟಿಪ್ಲೈ ಮಾಡಬೇಕು. ಸೊ ಫೋರ್ಸದ್ದು ಆಲ್ರೆಡಿ ನಾವು ಕಂಡು ಹಿಡಿದೀವಿ ಅಂಥೇಳಿ ಅದನ್ನು ಡೈರೆಕ್ಟಾಗೆ ಬರ್ದೀನಿ ನಾ ಪ್ರೀವಿಯಸ್ ಪೇಜಿಂದ. ಇಂಟು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಅಂದರೆ ಡಿಸ್ಟೆನ್ಸ್ ಕವರ್ಡ್, ಲೆಂತ್. ಡಿಸ್ಪ್ಲೇಸ್ಮೆಂಟ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಅ ಬೇಸ್ ಕ್ವಾಂಟಿಟಿ ಆರ್ ಅ ಬೇಸ್ ಡೈಮೆನ್ಷನ್ ಕ್ಯಾಪಿಟಲ್ ಎಲ್. ಸೊ ಇವೆರಡೂ ಸೇರಿಸಿ ನಾವು ಡೈಮೆನ್ಷನಲ್ ಫಾರ್ಮುಲಾ ಬರಿತೀವಿ. m⁻1 ಇಲ್ಲೇ l⁻1 ಅದ, ಇನ್ನೊಂದು ಎಲ್ ಅದ. ಸೊ ಈ ವರ್ಕ್ ಒಳಗೆ ಫೋರ್ಸದ ಕಾರಣದಿಂದ ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಕಾರಣದಿಂದ 2 ಫಿಸಿಕಲ್ ಕ್ವಾಂಟಿಟಿಗಳ ಕಾರಣದಿಂದ ಲೆಂತ್ ಅನ್ನೋದು 2 ಸತಿ ಅಪಿಯರ್ ಆಗಕತ್ತೈತಿ. ಸೊ ಇಟ್ ಈಸ್ l⁻2. It is l⁻2 and t⁻⁻2. So work done is having a dimensional formula m⁻1, l⁻2 and t⁻⁻2. Now, next physical quantity is pressure. Pressure ದ್ದು dimensional formula ಯಾವ ಥರ ಬರಿಬಹುದು ಅಂದ್ರೆ pressure is nothing but the equation is force upon area. Pressure ನಾವು force upon area ಅಂತ ಬರಿತೀವಿ. Force ದ್ದು again we have a dimensional formula for force already. It is m⁻1, l⁻1 t⁻⁻2 divided by area. ಏರಿಯಾದ್ದು ಲೆಂತ್ ಇಂಟು ಲೆಂತ್ ಎಲ್ ಸ್ಕ್ವೇರ್. ಏರಿಯಾದ್ದು ಎಲ್ ಸ್ಕ್ವೇರ್ ಅದ. ಸೊ m⁻1 l⁻1 t⁻⁻2 the whole thing divided by l⁻2.
ಈ ಎಲ್ ರೇಸ್ ಟು 2 ಮ್ಯಾಲೆ ಹೋತು ಅಂದ್ರೆ ಏನಾಗ್ತದೆ ಎಲ್ ರೇಸ್ ಟು -2 ಆಕೈತಿ. ಸೊ ಎಮ್ ರೇಸ್ ಟು 1 ಆಸ್ ಇಟ್ ಇಸ್ ಎಮ್ ರೇಸ್ ಟು 1. ಇಲ್ಲೇ ಎಲ್ ರೇಸ್ ಟು 1 ಐತಿ +1, ಇಲ್ಲಿ ಎಲ್ ರೇಸ್ ಟು -2 ಐತಿ. ಸೊ ಎರಡೂ ಸೇರಿ ಎಷ್ಟು ಉಳಿತು ಎಲ್ಲದ ಟರ್ಮ್ ಎಲ್ ರೇಸ್ ಟು -1 ಎಲ್ ರೇಸ್ ಟು +2 ಎರಡೂ ಸೇರಿದಾಗ ಎಲ್ಲದ ಟರ್ಮ್ ಪವರ್ ಟರ್ಮ್ ಎಷ್ಟು ಉಳಿತ್ರಿ ಎಲ್ ರೇಸ್ ಟು -1. ಸಾರಿ ಇಟ್ ಇಸ್ ಎಲ್ ರೇಸ್ ಟು 1 ಎಲ್ ರೇಸ್ ಟು -2. 1 -2 ಅಂತಂದ್ರೆ ಎಲ್ಲದ ಟರ್ಮ್ ಎಷ್ಟು ಉಳಿತ್ರಿ -1 ಉಳಿತು ಎಲ್ ರೇಸ್ ಟು -1 and t raised to -2 as it is. So pressure is having the dimensional formula m raised to 1, L raised to -1 and t raised to -2. The next physical quantity whose dimensional formula we are writing is linear momentum. Linear momentum, the equation is mass into velocity. Linear momentum m into v. P is equal to mv. Mass into velocity. So mass is the dimensional formula m raised to 1. Velocity do meter per second. So distance, that is L raised to 1 per second means t raised to -1. So ಇವನ್ ಮೂರನ್ನು ಸೇರಿಸಿದಾಗ ಯಾವ ಥರ ಬರಿಬೋದು m raised to 1, L raised to 1 and t raised to -1. So this is the dimensional formula for linear momentum. Physical quantity power, its dimensional formula can be written as, its equation is work upon time. So power can be defined as the rate of work done. Rate ಅಂತಂದ್ರೆ with respect to time ಇದ್ದಂಗ. Rate of work done ಅಂತಂದ್ರೆ work divided by time. ಅಂದ್ರೆ ವರ್ಕ್ದು ನೀವು ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು, ಆಮೇಲೆ ಟೈಮದ್ದು ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು. ಎರಡೂ ಕಂಬೈನ್ ಮಾಡಿದಾಗ ನಿಮಗೇನು ಸಿಗ್ತದೆ ಅದು ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪವರ್. ಸೊ ವರ್ಕ್ದು ಏನದ ನೋಡ್ರಿ ಡೈಮೆನ್ಷನಲ್ ಫಾರ್ಮುಲಾ m raised to 1, L raised to 2, t raised to -2. m raised to 1, L raised to 2, t raised to -2. ವರ್ಕ್ದು ಡೈಮೆನ್ಷನಲ್ ಫಾರ್ಮುಲಾ. ಡಿನಾಮಿನೇಟರ್ ಒಳಗೆ ಟೈಮದ್ದು ಡೈಮೆನ್ಷನಲ್ ಫಾರ್ಮುಲಾ. ಸೊ ಈ ಟೈಮ್ ಮ್ಯಾಲೆ ಹೋತು ಅಂದ್ರೆ t raised to -1 ಆಗ್ತೈತಿ. ಇಲ್ಲಿ ಆಲ್ರೆಡಿ t raised to -2 ಐತಿ. ಇದ್ರದೊಂದು t raised to -1 ಬಂತು ಅಂದ್ರೆ ಎಲ್ಲ ಸೇರಿ t ಪವರ್ ಟರ್ಮ್ -3 ಆಕೈತಿ. So the dimensional formula for power is m raised to 1, L raised to 2 and t raised to -3. Now we'll write the dimensional formula for potential energy. Potential energy the equation in the mgh. m andra mass, g andra acceleration due to gravity, h andra height. Mass, acceleration due to gravity ni g ಅನ್ನು ಯಾವ ಥರ ಬರೀಬೋದು ನಾವು ಡಿಸ್ಟೆನ್ಸ್ ಅಪಾನ್ ಟೈಮ್ ಸ್ಕ್ವೇರ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಅಥವಾ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಎಕ್ಸಲರೇಷನ್ ಇದ್ದಂಗೆ ಅನ್ನೋದು. ಇಲ್ಲಿ ನೋಡ್ರಿ ಎಕ್ಸಲರೇಷನ್ ಅದನ್ನು ಯಾವ ಥರ ಬರೆದೇವಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್ ಸ್ಕ್ವೇರ್. ಎಕ್ಸಲರೇಷನ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್ ಸ್ಕ್ವೇರ್ ಅಂದರೆ ಡಿಸ್ಟೆನ್ಸ್ ಅಪಾನ್ ಟೈಮ್ ಸ್ಕ್ವೇರ್. ಹೈಟ್ ಅಂದರೆ ಇಟ್ ಈಸ್ ಅ ಬೇಸ್ ಕ್ವಾಂಟಿಟಿ ಲೆಂಗ್ತ್. ಸೊ ಮಾಸ್ ಕ್ಯಾಪಿಟಲ್ ಎಮ್, ಡಿಸ್ಟೆನ್ಸ್ ಅಪಾನ್ ಟೈಮ್ ಸ್ಕ್ವೇರ್ ಅಂದರೆ ಎಲ್, ಟಿ ರೇಸ್ ಟು -2, ಆಮೇಲೆ ಲೆಂಗ್ತ್ದು ಎಲ್. ಸೊ ಇವನ್ ಮೂರೂ ಸೇರಿಸಿದಾಗ ಎಮ್ ರೇಸ್ ಟು 1, ಇಲ್ಲೇ ಎಲ್ಲದ್ದು ಒಂದು ಐತಿ, ಇಲ್ಲಿ ಇನ್ನೊಂದು ಎಲ್ಲದ್ದು ಡೈಮೆನ್ಷನ್ ಐತಿ. ಸೊ ಇಟ್ ಈಸ್ ಎಲ್ ರೇಸ್ ಟು 2, ಇಟ್ ಈಸ್ ಎಲ್ ರೇಸ್ ಟು 2, ಇಲ್ಲೊಂದು ಎಲ್ಲು ಇಲ್ಲೊಂದು ಎಲ್ ಅಂದರೆ ಎಲ್ ರೇಸ್ ಟು 2 ಆಯ್ತು, ಟಿ ರೇಸ್ ಟು -2. ಸೊ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಈಸ್ m raised to 1, L raised to 2, t raised to -2. Next, angular velocity. Angular velocity ಅಂದ್ರೆ ಏನ್ರಿ
ಡಿಸ್ಟೆನ್ಸ್ ಕವರ್ಡ್ ಪರ್ ಟೈಮ್, ಎಷ್ಟು ಸ್ಪೀಡ್, ಎಷ್ಟು ಬೇಗ ಬೇಗ ಡಿಸ್ಟೆನ್ಸ್ ಕವರ್ ಆಗಕತ್ತೈತಿ ಅನ್ನೋದಕ್ಕೆ ಲೀನಿಯರ್ ವೆಲಾಸಿಟಿ ಅಂತೇಳಿ. ಆ್ಯಂಗ್ಯುಲಾರ್ ಅಂತಂದ್ರೆ ಎಷ್ಟು ಬೇಗ ಬೇಗ ಆ್ಯಂಗಲ್ ಕವರ್ ಆಗಕತ್ತೈತಿ. ಸೊ ಇಲ್ಲಿಂದ ಇದು ಈ ಥರ ಸ್ಲೈಡ್ ಹಾಕೋತ ಹೋಗಿರ್ತದೆ, ಆ್ಯಂಗಲ್ ಕವರ್ ಆಗಿರ್ತೈತಿ. ಎಷ್ಟು ಬೇಗ ಬೇಗ ಆ್ಯಂಗಲ್ ಕವರ್ ಆಗತೈತಿ ಅನ್ನೋದಕ್ಕೆ ಆ್ಯಂಗ್ಯುಲಾರ್ ವೆಲಾಸಿಟಿ ಅಂತೇವಿ. ಅಂದರೆ ಆ್ಯಂಗಲ್ ಕವರ್ಡ್ ಡಿವೈಡೆಡ್ ಬೈ ಟೈಮ್. ಈಗ ಆ್ಯಂಗಲದ ಡೈಮೆನ್ಷನ್ ಏನದ ರೀ, ಆಲ್ರೆಡಿ ಕಲ್ತೀವಿ ನಾವಿಲ್ಲಿ. ಆ್ಯಂಗಲದ ಡೈಮೆನ್ಷನ್ ಏನದ, m⁻0 l⁻0 t⁻0 ಅಂದರೆ ಡೈಮೆನ್ಷನಲ್ ಲೆಸ್ ಕ್ವಾಂಟಿಟಿ ಅದು. ಆ್ಯಂಗುಲಾರ್ ವೆಲಾಸಿಟಿದು ಆ್ಯಂಗಲ್ ಕವರ್ಡ್ ಏನು ಬಂತ್ರಿ, ಡೈಮೆನ್ಷನ್ಸ್ m⁻0 l⁻0 t⁻0 ಆಯ್ತು. ಡಿನಾಮಿನೇಟರ್ ಒಳಗೆ ಟೈಮ್ t⁻1. ಈಗ ಈ t⁻1 ಅನ್ನು ಮ್ಯಾಲೆ ತೊಗೊಂಡ್ರೆ t⁻−1. ಸೊ ಫೈನಲ್ ಆಗಿ ಉಳಿಯೋದೇನು, m⁻0 l⁻0 t⁻−1. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಆಂಗ್ಯುಲಾರ್ ವೆಲಾಸಿಟಿ. Frequency, its equation can be written as 1 upon time. 1 upon time. So 1 divided by time andra it is an independent physical quantity where you have m⁻0 l⁻0 t⁻1. ಇದನ್ನು ನೀವು ನ್ಯೂಮರೇಟರ್ಗೆ ತೊಗೊಂಡು ಹೋದ್ರಿ ಅಂದ್ರೆ m⁻0 l⁻0 t⁻−1 is a dimensional formula for frequency. Next, specific heat capacity. Specific heat capacity ಅಂತಂದ್ರೆ heat energy divided by temperature. Heat energy divided by temperature ಮಾಡಿದಾಗ specific heat capacity ನಮಗೆ ಸಿಗ್ತದೆ ಎಕ್ಸ್ಪ್ರೆಷನ್ ಅದಕ್ಕೆ. ಸೊ ಟೆಂಪ್ರೇಚರ್ಗೆ ಕೆ ಬರಿಬಹುದು ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ. ಹೀಟ್ ಎನರ್ಜಿಗೆ ಏನು ಬರೆಯೋದು, ಡೈಮೆನ್ಷನಲ್ ಫಾರ್ಮುಲಾ what is the expression for potential energy? Formula ಏನದ, m⁻1 l⁻2 t⁻−2. ಸೊ ಎನರ್ಜಿ ಅಂತಂದ್ರೆ heat energy ಇರಲಿ, kinetic energy ಇರಲಿ, energy is having same dimensional formula because they can be converted from one form of energy to the other form of energy. So heat energy ಗೆ ಏನು dimensional formula ಬರಿಬೋದು, ಯಾವುದು ನೀವು ಪೊಟೆನ್ಷಿಯಲ್ ಎನರ್ಜಿಗೆ ಸಿಕ್ಕದ ಅದನ್ನೇ ಬರಿಬಹುದು. m⁻1 l⁻2 t⁻−2 ಡಿವೈಡೆಡ್ ಬೈ ಟೆಂಪ್ರೇಚರ್ಗೆ ಕೆ. ಸೊ ಇದನ್ನು ಕೆ ನೀವು ನ್ಯೂಮರೇಟರ್ಗೆ ತೊಗೊಂಡ್ರಿ ಅಂತಂದ್ರೆ m⁻1 l⁻2 t⁻−2 k⁻−1. So it is the dimensional formula for specific heat capacity. Electric charge ಅಂದ್ರೆ electric current into time. ಸೊ ಯೂಶುವಲಿ ಕರೆಂಟ್ ಅಂದ್ರೆ ಹೆಂಗೆ ಬರಿತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಚಾರ್ಜ್ ಅಪಾನ್ ಟೈಮ್ ಬರೀತಿ. ಅಂದ್ರೆ ಯಾವ ಸ್ಪೀಡ್ ಒಳಗೆ ಚಾರ್ಜ್ ಮೂವ್ ಆಗಕತ್ತಾವು, ಎಷ್ಟು ಚಾರ್ಜ್ ಮೂವ್ ಆಗಕತ್ತಾವು ಪ್ರತಿ ಟೈಮಿಗೆ. ಚಾರ್ಜ್ ಬೈ ಟೈಮ್ is given by current. If we want to calculate charge, time will be here. That is current into time gives you electric charge, electric current into time. So for electric current we have a dimension A. For time we have a dimension T. So we can write A T in a square bracket which gives the dimensional formula for electric charge. Now we'll see the next physical quantity, strain. Strain ಅಂತಂದ್ರೆ ಈಗ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಒಳಗೆ ಕಲಿತೀರಿ ಅದನ್ನು. ಅದಕ್ಕೆ ಇಕ್ವೇಶನ್ ಏನು ಅಂತಂದ್ರೆ ಚೇಂಜ್ ಇನ್ ಲೆಂಗ್ತ್ ಅಪಾನ್ ಒರಿಜಿನಲ್ ಲೆಂಗ್ತ್. ಫೋರ್ಸ್ ಹಾಕಿದ ಮೇಲೆ ಲೆಂಗ್ತ್ ಚೇಂಜ್ ಆಕೈತಿ, ಒಂಚೂರು ಹೆಚ್ಚರ ಆಗ್ತದೆ ಕಡಿಮೆ ಆಗ್ತದೆ. ಸೊ ಎಷ್ಟು ಲೆಂಗ್ತ್ ಹೆಚ್ಚಿಗೆ ಆಗೈತಿ ಅಥವಾ ಕಡಿಮೆ ಆಗೈತಿ ಡಿವೈಡೆಡ್ ಬೈ ಫೋರ್ಸ್ ಹಾಕೋಕ್ಕಿಂತ ಮುಂಚೆ ಎಷ್ಟಿತ್ತು ಒರಿಜಿನಲ್ ಲೆಂಗ್ತ್. ಈ ಫಾರ್ಮುಲಾ ರೇಷಿಯೋ ಏನು ತಗೋತೇವಲ್ಲ ಅದಕ್ಕೆ ಸ್ಟ್ರೈನ್ ಅಂತೀವಿ. ಸೊ ಚೇಂಜ್ ಇನ್ ಲೆಂಗ್ತ್ ಅಂದ್ರೆ 2 ಮಿಲಿಮೀಟರ್ ಚೇಂಜ್ ಆಗ್ಬೋದು, 4 ಮಿಲಿಮೀಟರ್ ಚೇಂಜ್ ಆಗ್ಬೋದು, ಬಟ್ ಇಟ್ ಈಸ್ ಆಲ್ಸೋ ಅ ಲೆಂಗ್ತ್. ಸೊ ದಿಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಅ ಡೈಮೆನ್ಷನ್ ಎಲ್. ಒರಿಜಿನಲ್ ಲೆಂಗ್ತ್, it is also having a dimension L.
So they get cancelled. Finally, what remains is m raised to 0, l raised to 0, t raised to 0. So change in length ಅಂದ್ರೆ ಲೆಂತ್ ಒಳಗೆ ಮಾಸದ ಏನು ಕ್ವಾಂಟಿಟಿ ಇರುವುದಿಲ್ಲ, ಟೈಮದ ಕ್ವಾಂಟಿಟಿ ಇರುವುದಿಲ್ಲ. ಹಾಗಾಗಿ ಬರೇ ಲೆಂತ್ದ ಕ್ವಾಂಟಿಟಿ ಇದ್ದು ಅವು ಮ್ಯಾಲ ಕೆಳಗೆ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಡಿನಾಮಿನೇಟರ್ ಒಳಗೆ ಕ್ಯಾನ್ಸಲ್ ಆಗ್ತಾವು. Finally, what remains? m raised to 0, l raised to 0 and t raised to 0. You can say strain is a dimensionless quantity. Now after this, we can take few physical quantities as homework to write their dimensional formula: kinetic energy, density, acceleration and wavelength. ಸ್ವಲ್ಪ ತಲೆ ಓಡಿಸ್ರಿ, ಇವಷ್ಟು ಹೆಚ್ಚು ಕಡಿಮೆ ನಾನು ಸಾಲ್ವ್ ಮಾಡೇನಿ, ಆದರೆ ಸ್ವಲ್ಪ ನೋಡಿ ವಿಚಾರ ಮಾಡಿ ಬರೀರಿ ಇವು ನಾಲ್ಕಕ್ಕೂ ಡೈಮೆನ್ಷನಲ್ ಫಾರ್ಮುಲಾ. ಸೊ ಇವತ್ತಿನ ಕ್ಲಾಸ್ ಒಳಗೆ ಏನೇನು ಕಲ್ತ್ವಿ ನಾವು? ಡೈಮೆನ್ಷನ್ಸ್ ಅಂದರೆ ಯಾವುವು? 7 ಏನು ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಇದ್ದಾವು, ಅವನ್ನ ನಾವು 7 ಡೈಮೆನ್ಷನ್ಸ್ ಆಫ್ ದ ಫಿಸಿಕಲ್ ವರ್ಲ್ಡ್ ಅಂತ ಕರಿತೀವಿ. ಅವಕ್ಕೆ ಕೆಲವೊಂದು ಸಿಂಬಾಲ್ ಕೊಟ್ಟು ಅವನ್ನ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಹಾಕಿದ್ರೆ ಅವ ಡೈಮೆನ್ಷನ್ಸ್ ಆಗ್ತಾವು. ಪ್ರತಿಯೊಂದು ಫಿಸಿಕಲ್ ಕ್ವಾಂಟಿಟೀಸ್ ಒಳಗೂ ಲೆಂತ್ ಎಷ್ಟು ಸತೆ ಬಂದೈತಿ, ಮಾಸ್ ಎಷ್ಟು ಸತೆ ಬಂದೈತಿ, ಟೈಮ್ ಎಷ್ಟು ಸತೆ ಬಂದೈತಿ ಅನ್ನೋದನ್ನ ಎಷ್ಟು ಸತೆ ಅಂದ್ರೆ ಪವರ್ ಟರ್ಮ್ಲೆ 2 ಸತೆ ಇತ್ತಂದ್ರೆ 2/2, 4 ಸತೆ ಇತ್ತು ಅಂದ್ರೆ 2/4, ಹಿಂಗೇನು ರಿಪ್ರೆಸೆಂಟ್ ಮಾಡ್ತೀವಲ್ಲ ಅದಕ್ಕೆ ಡೈಮೆನ್ಷನಲ್ ಫಾರ್ಮುಲಾ ಅಂತ ಹೇಳಿ ಕರಿತೀವಿ, ಡೈಮೆನ್ಷನ್ಸ್ ಅಂತ ಕರಿತೀವಿ. ಮೆಕ್ಯಾನಿಕ್ಸ್ ಒಳಗೆ ಹೆಚ್ಚಾಗಿ ನಾವು ಲೆಂತ್, ಮಾಸ್, ಟೈಮ್ ಒಳಗನ ಉಳಿದ ಫಿಸಿಕಲ್ ಕ್ವಾಂಟಿಟೀಸ್ನ ರಿಪ್ರೆಸೆಂಟ್ ಮಾಡಬಹುದು. ಡೈಮೆನ್ಷನಲ್ ಫಾರ್ಮುಲಾ, ಆಮೇಲೆ ಡೈಮೆನ್ಷನಲ್ ಇಕ್ವೇಷನ್ ಅಂದ್ರೆ ಏನು ಅಂತ ಕಲಿತ್ವಿ. Then we solved few examples to get the dimensional formula for a physical quantity. Okay, thank you.